ಬಿಡದಿ ಟೌನ್ಶಿಪ್ ವಿರೋಧಿಸಿ ಜೆಡಿಎಸ್ ನಾಯಕರು ರಣಕಹಳೆ ಮೊಳಗಿಸಿದ್ದಾರೆ. ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಪ್ರತಿಭಟನೆ ಮಾಡಿದೆ ಜೆಡಿಎಸ್. ಕೇಂದ್ರ ಸಚಿವ ಕುಮಾರಸ್ವಾಮಿ, ನಿಖಿಲ್ ಸೇರಿದಂತೆ ಹಲವರು ಭಾಗಿಯಾಗಿದ್ದಾರೆ. ಬೆಳಗ್ಗೆಯಿಂದ ಫ್ರೀಡಂ ಪಾರ್ಕ್ನಲ್ಲಿ ನಡೆದ ಜೆಡಿಎಸ್ ಪ್ರತಿಭಟನೆ ಅಂತ್ಯವಾಗಿದ್ದು, ಬಿಡದಿ ಟೌನ್ಶಿಪ್ ಫೈಟ್ ಸರ್ಕಾರದ ವಿರುದ್ಧ ದಳಪತಿಗಳು ಅಬ್ಬರಿಸಿದ್ದಾರೆ. ಪ್ರತಿಭಟನೆಯಲ್ಲಿ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಭಾಗಿಯಾದರು. ಬೈರಮಂಗಲ, ಹೊಸೂರು ಗ್ರಾಮ, ಕಂಚುಗಾರನಹಳ್ಳಿ ಗ್ರಾಮಸ್ಥರು ಭಾಗಿಯಾದರು. 2 ದಿನಗಳ ಪಾದಯಾತ್ರೆ ಬಳಿಕ ಪೊಲೀಸರು ಅಡ್ಡಿಪಡಿಸಿದ್ರು. ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಪ್ರತಿಭಟನೆಯನ್ನ ರೈತರು ಹಮ್ಮಿಕೊಂಡಿದ್ರು. ಇನ್ನು ಕಾನೂನು ವಿರುದ್ಧ ಹೋಗೋದು ಬೇಡ, ನಾವು ವಿಧಾನಸೌಧಕ್ಕೆ ಮುತ್ತಿಗೆ ಹಾಕೋದು ಬೇಡ ಅಂತ ಕುಮಾರಸ್ವಾಮಿ ಹೇಳಿದ್ದಾರೆ. ಕೇವಲ ಸಮಾವೇಶಕ್ಕೆ ರೈತರ ಪ್ರತಿಭಟನೆ ಸೀಮಿತವಾಯಿತು. ಮತ್ತು ಯುವ ಜನತಾ ದಳದ ನಮ್ಮ ಪಕ್ಷದ ರಾಜ್ಯಾಧ್ಯಕ್ಷರಾದಂತಹ ನಿಖಿಲ್ ಕುಮಾರಸ್ವಾಮಿ ಅವರು ಮತ್ತು ಇನ್ನು ಅನೇಕ ಮುಖಂಡರುಗಳು ಈ ಒಂದು ಗಿಡಗಳಿಗೆ ನೀರು ಇಳಿಸುವ ಮೂಲಕ ಈ ಒಂದು ಉದ್ಘಾಟನೆ ಕಾರ್ಯಕ್ರಮ ಪ್ರಾರಂಭವಾಗ್ತಾ ಇದೆ. ಸರ್ಕಾರ 7.5 ಸಾವಿರ ಎಕರೆ ವಶಕ್ಕೆ ಪಡೆಯೋದಕ್ಕೆ ನೋಟಿಫಿಕೇಶನ್ ಮಾಡಿದೆ. ಕುಮಾರಸ್ವಾಮಿ ಯೋಜನೆ ಮುಂದುವರಿಸ್ತಾ ಇದ್ದೇವೆ ಅಂತ ಸಿಎಂ ಹೇಳ್ತಾರೆ. ಡಿಕೆಶಿ ನುಣುಚಿಕೊಳ್ಳುವ ಮಾತಾಡ್ತಾ ಇದ್ದಾರೆ ಅಂತ ದೇವೇಗೌಡರು ವಾಗ್ದಾಳಿ ನಡೆಸಿದ್ದಾರೆ. ನೈಸ್ ರಸ್ತೆಗೆ ವಶಕ್ಕೆ ಪಡೆದ ಬಳಕೆಯಾಗದ ಭೂಮಿಯಲ್ಲಿ ಟೌನ್ಶಿಪ್ ಮಾಡಿ, ನೈಸ್ ರಸ್ತೆಗೆ ವಶಕ್ಕೆ ಪಡೆದ ಭೂಮಿ ಬಳಸಿ ಅಂತ ರಾಜ್ಯಪಾಲರು ಹೇಳಿದ್ದಾರೆ. ಸಿಎಂಗೆ ಈ ವಿಷಯ ಗೊತ್ತಿಲ್ಲ ಎಂದೇನಿಲ್ಲ ಅಂದಿದ್ದಾರೆ ಮಾಜಿ ಪ್ರಧಾನಿ ದೇವೇಗೌಡರು. ನೈಸ್ನಲ್ಲಿ ಅಕ್ರಮ ಟೋಲ್ ಸಂಗ್ರಹವಾಗ್ತಾ ಇದ್ರು ಸರ್ಕಾರ ಕಣ್ಣು ಮುಚ್ಕೊಂಡು ಕೂತಿದೆ. 27-28 ವರ್ಷಗಳಿಂದ ನೈಸ್ ಯೋಜನೆ ಹೆಸರಲ್ಲಿ ಅಕ್ರಮ ದಂಧೆಯಾಗಿದೆ. ನೈಸ್ ಯೋಜನೆ ಬಗ್ಗೆ ಹೈಕೋರ್ಟ್ ಆದೇಶ ಪಾಲಿಸೋದಕ್ಕೆ ದೇವೇಗೌಡರು ಆಗ್ರಹಿಸಿದ್ದಾರೆ. ಮುಚ್ಚಿಟ್ಟು ಕುಮಾರಸ್ವಾಮಿ ಅವರು ಮಾಡಿದ ಕಾರ್ಯಕ್ರಮ ಏನು ಅಂತ ಹೇಳಿ ನುಡಿಸಿಕೊಳ್ಳುವ ಮಾತನ್ನ ಹೇಳೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಈಗಾಗಲೇ ಬೆಂಗಳೂರು ಮತ್ತು ಮೈಸೂರಿಗೆ ಕೇಂದ್ರ ಸರ್ಕಾರ 6 ಪಥದ ಕಾಂಕ್ರೀಟ್ ರಸ್ತೆ ಮಾಡಿದ್ದಾರೋ ಆ ಹಿನ್ನೆಲೆಯಲ್ಲಿ 1975ರಲ್ಲಿ ಏನು ನನ್ನ ಕಾಲದಲ್ಲಿ MOU ಸೈನ್ ಆಗಿತ್ತು ಅದು ಜೀವಂತ ಉಳಿದಿಲ್ಲ. ಈಗ ಆ ಜಮೀನನ್ನ ಬೇಕಾದ್ರೆ ಇದಕ್ಕೆ ತೆಗೆದುಕೊಂಡು ನಿಮ್ಮ ಲೇಔಟ್ ಬೇಕಾದ್ರೆ ಮಾಡ್ಕೊಳ್ಳಿ, ಬಿಡದಿ ಆ ಬಡವರ ಜಮೀನಿಗೆ ಕೈ ಹಾಕಬೇಡಿ ಅಂತ ಹೇಳಿ ನಮ್ಮ ರಾಜ್ಯದ ಗವರ್ನರ್ ಕೂಡ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. 27-28 ವರ್ಷದಿಂದ ಇದೊಂದು ದಂಧೆ ನಡೀತಾ ಇದೆ. ನಾನು ಈ ಸಂದರ್ಭದಲ್ಲಿ ಬಹಳ ನೋವಿಂದ ಹೇಳ್ತೇನೆ. ಬಿಡದಿ ರೈತರಿಗೆ 3 ಕೋಟಿ ಕೊಡ್ತೀನಿ ಅಂತಾರೆ. ನಿಮ್ಮಪ್ಪನ ಮನೆ ದುಡ್ಡ. ಖರಾಬು ಭೂಮಿಗೆ 12 ಕೋಟಿ ಕೊಟ್ಟಿದ್ದಾರೆ. ಕೃಷಿ ಭೂಮಿಗೆ 3 ಕೋಟಿ ಅಂತೆ. 3 ಕೋಟಿ ಅನ್ನೋದು 3 ನಾಮ ಅಂತ ಎಚ್.ಡಿ. ಕುಮಾರಸ್ವಾಮಿ ವಾಗ್ದಾಳಿ ನಡೆಸಿದ್ದಾರೆ. ವಿಧಾನಸೌಧಕ್ಕೆ ಜನ ನುಗ್ಗಬೇಕು ಅಂದ್ರೆ ನುಗ್ಗಿಸಬಲ್ಲೆ, ನೋಡೇ ಬಿಡೋಣ. ಆದ್ರೆ ಜೆಡಿಎಸ್ ಪಕ್ಷ ಎಂದಿಗೂ ಕಾನೂನು ಬಾಹಿರವಾಗಿ ನಡೆದುಕೊಂಡಿಲ್ಲ. ಬಿಡದಿ ಟೌನ್ಶಿಪ್ ಯೋಜನೆ ವಿರೋಧಿಸಿ ಪ್ರತಿಭಟನೆಯಲ್ಲಿ ಎಚ್.ಡಿ.ಕೆ ಕಿಡಿಕಾರಿದ್ದಾರೆ. ಈಗಲ್ ಟೌನ್ನ 70 ಎಕರೆ ಸರ್ಕಾರಿ ಭೂಮಿ, ಖರಾಬ್ ಭೂಮಿ ಏನ್ ರೇಟ್ ಫಿಕ್ಸ್ ಮಾಡೋರೆ ಸರ್ಕಾರದ ವತಿಯಿಂದ 10 ವರ್ಷದಿಂದ 12 ಕೋಟಿ ಎಕರೆಗೆ ಫಿಕ್ಸ್ ಮಾಡಿರೋದು. ಈಗ ಹೇಳ್ತಾರೆ ನಮ್ಮ ಮುಖ್ಯಮಂತ್ರಿಗಳು, ನನ್ನ ನಾಡಿನ ಜನತೆಗೆ ಹಿಂದೆ 25 ಲಕ್ಷ ಇತ್ತು, ಈಗ ನಾನು 3 ಕೋಟಿ ಕೊಡ್ಲಿಕ್ಕೆ ತಯಾರಾಗಿದ್ದೇನೆ. ಏನು ನಿಮ್ಮ ಅಪ್ಪನ ಮನೆ ದುಡ್ಡ 3 ಕೋಟಿ? ಯಾರು ನಿನಗೆ ಪವರ್ ಕೊಟ್ಟಿರೋದು? ಯಾರು ಕೊಟ್ಟಿದ್ದಾರೆ ಪವರ್ನ? ಕೊಟ್ಟಿರೋದು ಯಾರು ಪವರ್? ಆ ದುಡ್ಡನ್ನ ನಿಗದಿ ಮಾಡೋದು ರಾಜ್ಯದ ಮುಖ್ಯಮಂತ್ರಿ ಅಲ್ಲ. ಯಾವ ಅಧಿಕಾರಿಗಳಿಗೆ ಕೊಟ್ಟಿದ್ದೀರಿ ಅಧಿಕಾರ ಈ ಒಂದು ಕಾರ್ಯಾಂಗದ ವ್ಯವಸ್ಥೆ ಒಳಗೆ? ಆ ಅಧಿಕಾರಿ ತೀರ್ಮಾನ ಮಾಡೋದು. ಆ ಅಧಿಕಾರಿಗಳನ್ನ ಇಟ್ಕೊಂಡೆ ಆ 70 ಎಕರೆ ಖರಾಬ್ ಭೂಮಿಗೆ ನೀವು ಎಕರೆಗೆ 12 ಕೋಟಿ ಫಿಕ್ಸ್ ಮಾಡಿದ್ರೆ, ಬಿಡದೆ ನಿಮ್ಮ ರೈತರು, ನಮ್ಮ ರೈತ ಬಂಧುಗಳಲ್ಲಿ ಕೂತಿದ್ರಿ, ನನ್ನ ತಾಯಂದ್ರು ಬೆವರು ಸುರಿಸಿ ಆ ಒಂದು ಭೂಮಿಲಿ ಬದುಕಿದಿರಲ್ಲ. ನಿಮ್ಮ ಪಿತ್ರಾರ್ಜ ಜಾಸ್ತಿ ನಿಮ್ಮ ತಂದೆ ತಾತಂದ್ರದು.
ಇದಕ್ಕೆ ವ್ಯಾಲ್ಯೂ ಎಷ್ಟು ಕಟ್ಟಬೇಕು? ಸರ್ಕಾರಿ ಖರಾಬ್ ಭೂಮಿಗೆ 12 ಕೋಟಿ, ನಿಮಗೆ 3 ಕೋಟಿ ಅಂತೆ. 3 ಕೋಟಿ. ನೈಸ್ ದೊಡ್ಡ ಹಗರಣ ಅಂತ ಹೈಕೋರ್ಟ್ ಹೇಳಿ ಎಷ್ಟು ದಿನ ಆಯ್ತು? ಪ್ರಿಯಾಂಕ್ ಖರ್ಗೆ ಅವರೇ ಬಹಳ ಮಾತಾಡ್ತೀರಲ್ಲ, ಏನು ಮಾಡಿದ್ರಿ? ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ವಿರುದ್ಧ ಎಚ್.ಡಿ. ಕುಮಾರಸ್ವಾಮಿ ವಾಗ್ದಾಳಿ. ಬಡವರ ಬದುಕು ಕಸಿದ ಕೃಷ್ಣ ಬೈರೇಗೌಡ್ರೆ, ಜನ ಪಿಕ್ ಪಾಕೆಟ್ ಮಾಡಬೇಕಾ? ನೈಸ್ ಕಂಪನಿ 10 ರೂಪಾಯಿಗೆ ಭೂಮಿ ಪಡೆದು ಬ್ಯಾಂಕ್ನಲ್ಲಿ ಅಡ ಇಟ್ಟು ದುಡ್ಡು ತಂದಿದೆ. ನೈಸ್ ರಸ್ತೆ ಅಕ್ರಮ ಟೋಲ್ ಸಂಗ್ರಹ ಯಾಕೆ ನಿಲ್ಲಿಸಿಲ್ಲ ಅಂತ ಎಚ್.ಡಿ.ಕೆ ಪ್ರಶ್ನೆ ಮಾಡಿದ್ದಾರೆ. ಪ್ರಾಜೆಕ್ಟ್ನ ಯೋಜನೆ ಅಂತಿಮವಾಗಿ ಇದೆ. ಮೊನ್ನೆ 27ನೇ ತಾರೀಕು ಜುಲೈ ತಿಂಗಳು ಈ ರಾಜ್ಯದ ಯಾವೊಂದು ನ್ಯಾಯಾಲಯದಲ್ಲಿ ತೀರ್ಪು ಕೊಟ್ಟಿದ್ದಾರೆ. ಏನ್ ಹೇಳಿದ್ದಾರಪ್ಪ? ಈ ರಾಜ್ಯದ ಕರ್ನಾಟಕ ರಾಜ್ಯದ ಅತ್ಯಂತ ದೊಡ್ಡ ಮಟ್ಟದ ಸ್ಕ್ಯಾಮ್ ಇದು ಅಂತಕ್ಕಂಥದ್ದನ್ನ ಒಬ್ಬ ನ್ಯಾಯಾಧೀಶರು ಅವರು ಇವತ್ತು ತೀರ್ಪಲ್ಲಿ ಕೊಟ್ಟಿದ್ದಾರೆ. ಯಾವೊಂದು ಇಲ್ಲಿಗಲ್ ಆಗಿ ಆ ಟೋಲ್ನ ಕಲೆಕ್ಟ್ ಮಾಡ್ತಾ ಇದ್ದಾರೆ, ಸರ್ಕಾರ ಇದ್ರ ಬಗ್ಗೆ ಕ್ರಮ ತೆಗೆದುಕೋಬೇಕು ಅಂತ ಹೇಳಿ ಕೊಟ್ಟಿರ್ತಕ್ಕಂಥ ತೀರ್ಪು ಎಷ್ಟು ದಿವಸ ಆಯ್ತು? ಮಿಸ್ಟರ್ ಖರ್ಗೆ ಅವರೇ ಬಹಳ ಮಾತನಾಡ್ತಿರಲ್ಲಪ್ಪ, ಹೋಮ್ ಮಿನಿಸ್ಟ್ರು, ಇದಕ್ಕೇನಪ್ಪ ನಿಮ್ಮ ಉತ್ತರ? ಮಿಸ್ಟರ್ ಕೃಷ್ಣ ಬೈರೇಗೌಡ್ರೆ, ಆ ರಸ್ತೆ ಒಳಗೆ 2 ಹೊತ್ತಿನ ಊಟಕ್ಕೆ ಕಷ್ಟಪಟ್ಟು ಅಲ್ಲೆಲ್ಲ ಫುಟ್ಪಾತ್ ಅಲ್ಲಿ ಜೀವನ ಮಾಡ್ತಕ್ಕಂಥವ್ರನ್ನ ಒಕ್ಕಲಿಪಿಸಿದ್ದಿರಲ್ಲ, ಅಲ್ಲಿಂದ ರೈತರು ಒಂದು ಭಾಗ. ಬಿಡದಿ ಟೌನ್ಶಿಪ್ ನೈಸ್ ರಸ್ತೆ ಬಗ್ಗೆ ಬಹಿರಂಗ ಚರ್ಚೆಗೆ ಸಿದ್ಧನಿದ್ದೇನೆ, ಫ್ರೀಡಂ ಪಾರ್ಕ್ ನಲ್ಲಿ ವೇದಿಕೆ ಸಿದ್ಧ ಮಾಡಿ ಅಂತ ಎಚ್.ಡಿ.ಕೆ ಆಗ್ರಹಿಸಿದ್ದಾರೆ. ಬಹಿರಂಗ ಚರ್ಚೆಗೆ ಸಿಎಂ ಡಿಕೆಶಿಗೆ ಮತ್ತೆ ಕುಮಾರಸ್ವಾಮಿ ಪಂಥಾಹ್ವಾನ ಮಾಡಿದ್ದಾರೆ. ಕಾಂಗ್ರೆಸ್ ಹಾಲಿ ಮಾಜಿ ಶಾಸಕರೆಲ್ಲ ಬನ್ನಿ ಏಕಾಂಗಿಯಾಗಿ ಎದುರಿಸ್ತೇನೆ. 1995ರಲ್ಲಿ ದೇವೇಗೌಡರು ನೈಸ್ ರಸ್ತೆ ಒಪ್ಪಂದಕ್ಕೆ ಸಹಿ ಹಾಕಿದ್ದು ನಿಜ. ದೇವೇಗೌಡರು ಪ್ರಧಾನಿಯಾದ ಮೇಲೆ ನೈಸ್ ಯೋಜನೆ ದಾರಿ ತಪ್ಪಿಸಿದ್ರು. ನೈಸ್ ಯೋಜನೆಗಾಗಿ ಆತ ಕೇಳಿದ್ದೆಲ್ಲವನ್ನು ಕೊಟ್ಟಿದ್ಯಾರು ಶಿವಕುಮಾರ್ ಅಂತ ಪ್ರಶ್ನಿಸಿದ್ದಾರೆ. 20,000 ಎಕರೆ ನೈಸ್ ಯೋಜನೆ, 1.75 ಸಾವಿರ ಎಕರೆ ಯಾರ ವಶದಲ್ಲಿದೆ? ಸಿಎಂ ಡಿಕೆ ಶಿವಕುಮಾರ್ಗೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಪ್ರಶ್ನೆ ಮಾಡಿದ್ದಾರೆ. ಮತ್ತೊಂದು ನೈಸ್ ಯೋಜನೆ, ಈ 2 ಯೋಜನೆಗಳ ಪಿತಾಮಹರು ದೇವೇಗೌಡ ಮತ್ತು ಕುಮಾರಸ್ವಾಮಿ ಅಂತಕ್ಕಂಥದ್ದನ್ನ ಕಾಂಗ್ರೆಸ್ ಪಕ್ಷ ಇವತ್ತು ಪ್ರಶ್ನೆಯನ್ನು ಮಾಡಿ ಒಂದು ದೊಡ್ಡ ಪತ್ರಿಕಾ ಪ್ರಕಟಣೆಯನ್ನು ಮಾಡಿದ್ದೀರಿ. ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ, ಈ ರಾಜ್ಯದ ಕಾಂಗ್ರೆಸ್ನ ನಾಯಕರುಗಳಿಗೆ ಈ ವೇದಿಕೆ ಮುಖಾಂತರ ಸವಾಲನ್ನು ಹಾಕ್ತಾ ಇದ್ದೇನೆ. ಸರ್ಕಾರಕ್ಕೆ ವೇದಿಕೆ ಮುಖಾಂತರ ಯಾವೊಂದು ಓಪನ್ ಡಿಬೇಟ್ ಅನ್ನ ಇದೇ ಫ್ರೀಡಂ ಪಾರ್ಕ್ ನಲ್ಲಿ ಇವತ್ತು ಮಾತಾಡಲಿಕ್ಕೆ ಕಾಂಗ್ರೆಸ್ ನಾಯಕರು ತಯಾರಾಗಿದ್ದರೆ ಪ್ರಶ್ನೆ ನನಗೇನು ಕೇಳಿದ್ದೀರಿ? ನಾನು ವಿಧಾನಸಭೆಯ ಒಳಗೆ ಬರಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ವೇದಿಕೆ ಸಿದ್ಧ ಮಾಡಿದ್ರೆ ಇಲ್ಲ ನಾನೇ ಸಿದ್ಧ ಮಾಡ್ತೀನಿ. ತಯಾರಾಗಿದ್ರೆ ಕಾಂಗ್ರೆಸ್ನ 224 ಜನ ಇವತ್ತೇನು ಮಾಜಿ ಶಾಸಕರು, ಹಾಲಿ ಶಾಸಕರಿದ್ದೀರಿ, ನೀವೆಲ್ಲ ಬಂದು ಪ್ರಶ್ನೆ ಮಾಡಿ ಏಕಾಂಗಿಯಾಗಿ ಎದುರಿಸಲಿಕ್ಕೆ ಇವತ್ತು ಸಿದ್ಧ ಇದ್ದೇನೆ. ದೇವೇಗೌಡರು 95ನೇ ಇಸ್ವಿನಲ್ಲಿ ಮುಖ್ಯಮಂತ್ರಿಯಾಗಿ ಯಾವ ಫೆಬ್ರವರಿ 2ನೇ ತಾರೀಕು ಒಂದು MOU ಆಯಿತು. 1000 ಬಾರಿ ಹೇಳಿದ್ದೇವೆ, ಆ MOU ಮಾಡಿದ್ದು ದೇವೇಗೌಡರು ಅಂತ ಹೇಳಿ. ದೇವೇಗೌಡರು ಬಿಡದಿ ಟೌನ್ಶಿಪ್ ವಿಷಯದಲ್ಲಿ ಸರ್ಕಾರ ರಿಯಲ್ ಎಸ್ಟೇಟ್ ಮಾಡ್ತಾ ಇದೆ. ಅಭಿವೃದ್ಧಿಗಾಗಿ ಟೌನ್ಶಿಪ್ ಮಾಡ್ತಿದ್ದೀರೋ ರೈತರ ಮರಣ ಶಾಸನಕ್ಕೋ? ರಿಯಲ್ ಎಸ್ಟೇಟ್ಗಾಗಿ ಟೌನ್ಶಿಪ್ ಅಂತ ನಿಖಿಲ್ ಕುಮಾರಸ್ವಾಮಿ ವಾಗ್ದಾಳಿ ನಡೆಸ್ತಾ ಇದ್ದಾರೆ. ಬಿಡದಿ ಟೌನ್ಶಿಪ್ ಯೋಜನೆ ಕುಮಾರಸ್ವಾಮಿ ಕನಸಿನ ಕೂಸು ಅಂತಾರೆ. ಕುಮಾರಸ್ವಾಮಿ ಅಧಿಕಾರದಲ್ಲಿದ್ದಾಗ ಯಾವುದೇ ಅಧಿಸೂಚನೆ ಆಗಿರಲಿಲ್ಲ. ರೈತರು ಬೇಡ ಅಂದಾಗ ಯೋಜನೆ ರದ್ದಾಗಿತ್ತು ಅಂತ ನಿಖಿಲ್ ಕುಮಾರಸ್ವಾಮಿ ಹೇಳ್ತಾ ಇದ್ದಾರೆ. ಕೋಟ್ಯಾಂತರ ಹಣ ಖರ್ಚು ಮಾಡಿ ಜಾಹೀರಾತು ಕೊಟ್ಟು ಪ್ರಶ್ನೆ ಮಾಡ್ತೀರಾ? 2 ಕೋಟಿ ಅಲ್ಲ 3 ಕೋಟಿವರೆಗೂ ಪರಿಹಾರ ಕೊಡ್ತೀವಿ ಅಂತಾರೆ ಸಿಎಂ ಡಿಕೆಶಿ. ಬರಡು ಭೂಮಿಯಲ್ಲಿ ಟೌನ್ಶಿಪ್ ಮಾಡಿ ಅಂತ ನಿಖಿಲ್ ಕುಮಾರಸ್ವಾಮಿ ಆಗ್ರಹಿಸ್ತಾ ಇದ್ದಾರೆ. 3 ಸತತವಾದಂತ ರೈತರ ಜೊತೆಯಲ್ಲಿ ಸಭೆ ಏನಾಗುತ್ತೆ? ಕೃಷ್ಣ ಕಚೇರಿಯ 3ನೇ ಸಭೆಯಲ್ಲಿ
ಸನ್ಮಾನ್ಯ ಕುಮಾರಣ್ಣ ಅವರಿಗೆ ಒಂದು ರೈತ ಮಹಿಳೆ ಯಾವ ಕಾರಣಕ್ಕೂ ಕೂಡ ಇಲ್ಲಿ ಯಾವುದೇ ಯೋಜನೆಗಳು ಆಗ್ತಕ್ಕಂತ ಅಗತ್ಯತೆ ಇಲ್ಲ. ಮಾನ್ಯ ಕುಮಾರಣ್ಣ ಅವರೇ, ದಯವಿಟ್ಟು ಹೇಗಿದೆಯೋ ನಮ್ಮನ್ನ ಹಾಗೆ ಬದುಕಕ್ಕೆ ಬಿಟ್ಟುಬಿಡಿ. ಕುಮಾರಣ್ಣ ಅವ್ರಿಗೆ ಯಾವ ಒಂದು ರೈತ ಮಹಿಳೆ ಆ ತಾಯಿ ಹೇಳ್ತಾರೆ, ಆ ಸಂದರ್ಭದಲ್ಲಿ ಕುಮಾರಣ್ಣ ಅವ್ರಿಗೆ ಗಟ್ಟಿತನದಿಂದ ಒಂದು ಮನವರಿಕೆ ಆಗುತ್ತೆ. ಯಾವ ಕಾರಣಕ್ಕೂ ಕೂಡ ನಾನು ಈ ಯೋಜನೆಯನ್ನ ಮಾಡ್ತಕ್ಕಂಥ ಪ್ರಶ್ನೆ ಇಲ್ಲ ಅನ್ನುವಂಥದ್ದನ್ನ ಆಗಸ್ಟ್ 1ನೇ ತಾರೀಕು 2007 ಇದೇ ನಮ್ಮ ಸದನದಲ್ಲಿ ವಿಧಾನಸೌಧದ ಕಲಾಪದಲ್ಲಿ ಮುಖ್ಯಮಂತ್ರಿಗಳು, ಅಂದಿನ ಮುಖ್ಯಮಂತ್ರಿಗಳು ಕುಮಾರಣ್ಣ ಅವರು ಕೊಟ್ಟಿರತಕ್ಕಂಥ ಹೇಳಿಕೆ, ಯಾವುದೇ ಕಾರಣಕ್ಕೂ ಕೂಡ ಒತ್ತಾಯ ಪೂರ್ವಕವಾಗಿ ಒಕ್ಲೆಪ್ಸಿ ರೈತರನ್ನ ಭೂಮಿ ಕಸ್ಕೊಳ್ತಕ್ಕಂಥದ್ದಾಗ್ಲಿ, ಭೂ ಸ್ವಾಧೀನ ಮಾಡ್ತಕ್ಕಂಥದ್ದಾಗ್ಲಿ ಪ್ರಶ್ನೆಯೇ ಇಲ್ಲ. ನಾನು ಇಲ್ಲಿಂದ ಇಲ್ಲಿಗೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.